ಆಗಮಿಸಿದ್ದಾರೆ. ಈಗ ತಾನೇ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಈಗ ತಾನೇ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಹೈ ವೋಲ್ಟೇಜ್ ಡೇ ಇವತ್ತು ಅಂತಾನೆ ಹೇಳ್ಬೋದು. ಒಂದ್ ಕಡೆ ಮೋದಿ ಅವರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಅದೇ ರೀತಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇವತ್ತು ಮೋದಿ ಫುಲ್ ರೌಂಡ್ಸ್ ಹೊಡಿತಾ ಇದ್ದಾರೆ. ಒಂದ್ ಕಡೆ ಬಳ್ಳಾರಿ ಆಯಿತು, ಸೊ ಇದೀಗ ಬೆಂಗಳೂರಿನ ಕೆಂಗೇರಿಯ ಮೈದಾನದಲ್ಲಿಕ್ಕೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೇದಿಕೆಯನ್ನ ಇರ್ತಾರೆ. ವೇದಿಕೆಯ ಹತ್ರ ಬಂದು ಭಾಷಣವನ್ನು ಕೂಡ ಶುರು ಮಾಡಲಿದ್ದಾರೆ. ಸೊ ಅವರ ಭಾಷಣವನ್ನ ಕೇಳೋದಕ್ಕೆ ಸಾಕಷ್ಟು ಜನ ಕಾದು ಕುಳಿತಿದ್ದಾರೆ. ಬೆಂಗಳೂರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಈಗಾಗಲೇ ಬಂದಿಳಿದಿದ್ದಾರೆ. ಪ್ರಧಾನಿ ಮೋದಿ ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೀತಾ ಇರುವಂತಹ ಸಮಾವೇಶದಲ್ಲಿ 6ನೇ ಸಮಾವೇಶ ಇದು. ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿ. ಇನ್ನು ಒಂದು ಕಡೆ ಗಣಿನಾಡಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಇದು ಸಾಕಷ್ಟು ವಿಚಾರದ ಕುರಿತು ವಾಗ್ದಾಳಿಯನ್ನ ನಡೆಸಿದ್ರು. ಕರ್ನಾಟಕದಲ್ಲಿ ನಡೀತಾ ಇರೋದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರು. ಸಚಿವರನ್ನ ವಾಗ್ದಾಳಿ ನಡೆಸಿದ್ರು. ಇನ್ನು ಸರ್ಕಾರವನ್ನ ಸಚಿವರು ಕಾರ್ಯಕರ್ತರು ಲೂಟಿ ಮಾಡಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮೋದಿ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಬೆಂಗಳೂರಿನಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ವಾಗ್ದಾಳಿಯನ್ನ ನಡೆಸ್ತಾರೆ, ಯಾರನ್ನ ತರಾಟೆಗೆ ತೆಗೆದುಕೊಳ್ತಾರೆ, ಸೊ ಅವರ ಭಾಷಣವನ್ನ ಕೇಳೋದಕ್ಕೆ ಸಾಕಷ್ಟು ಜನ ಕಾದು ಕುಳಿತಿದ್ದಾರೆ. ಘಟಾನುಘಟಿಗಳಿಂದ ಹೈ ವೋಲ್ಟೇಜ್ ಭಾಷಣ ನಡೀತಾ ಇದೆ. ಬೆಂಗಳೂರಿನ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ. ಇನ್ನು ಇವರ ಭಾಷಣ ಕೇಳೋದಕ್ಕೆ ಹರಿದು ಬಂದಿದೆ ಜನಸಾಗರ. ವಿಶೇಷ ಹೆಲಿಕಾಪ್ಟರ್ ಮೂಲಕ ಇಳಿತಾ ಇದ್ದಾರೆ ಪ್ರಧಾನಿ ಮೋದಿ. ನೋಡ್ತಾ ಇದ್ದೀವಿ, ಎಲ್ಲರ ಹತ್ರ ಕೂಡ ಕೈ ಬೀಸಿ ಮಾತನಾಡಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಕೈ ಬೀಸ್ತಾ ಇದ್ದಾರೆ ಎಲ್ಲರ ಕಡೆಯಲ್ಲೂ ಕೂಡ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಕಾದು ಕುಳಿತಿದ್ರು ಜನ. ಇನ್ನು ಅವರ ಬಂದ ತಕ್ಷಣ ಅವರ ಹೆಲಿಕಾಪ್ಟರ್ ಇಳಿತಾ ಇದ್ದಂತೆ ಅವರ ಕಡೆ ಎದ್ದು ನಿಂತು ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಜನ. ಬೆಂಗಳೂರಿನ ಕೆಂಗೇರಿಯ ಮೈದಾನದಲ್ಲಿ ಸಮಾವೇಶ ನಡೀತಾ ಇದೆ. ಈಗ ತಾನೇ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ. ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಹೆಲಿಕಾಪ್ಟರ್ ಇಳಿದಿದ್ದಾರೆ. ಇದೀಗ ನೇರವಾಗಿ ಮೈದಾನದ ಕಡೆಗೆ ಹೋಗ್ತಾರೆ ಪ್ರಧಾನಿ ಮೋದಿ. ಸೊ ಇವರ ಭಾಷಣವನ್ನ ಹೈ ವೋಲ್ಟೇಜ್ ಭಾಷಣ ಇವತ್ತು. ಮೋದಿ ಅವರ ಮಾತನ್ನ ಕೇಳೋದಕ್ಕೆ, ಭಾಷಣವನ್ನ ಕೇಳೋದಕ್ಕೆ ಸಾಕಷ್ಟು ಜನ ಹರಿದು ಬಂದಿದ್ದಾರೆ. ಜನಸಾಗರವೇ ಹರಿದು ಬಂದಿದ್ದಾರೆ. ಕೆಂಗೇರಿಯಿಂದ ನೇರ ದೃಶ್ಯಾವಳಿಗಳನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. 6ನೇ ಸಮಾವೇಶ ಇದು. ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಈಗ ತಾನೇ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ ಬೆಂಗಳೂರಿನ ಕೆಂಗೇರಿಯ ಮೈದಾನದಲ್ಲಿ. ಈಗ ರಾಜರಾಜೇಶ್ವರಿ ನಗರ RR ನಗರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ತುಳಸಿ ಮುನಿರಾಜು ಅವರ ಪರವಾಗಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಅವರ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಲಿದ್ದಾರೆ. ಸಾಕಷ್ಟು ಜನ ಬಿಜೆಪಿಯ ನಾಯಕರು ಕೂಡ ಅಲ್ಲಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ತಾನೇ ಹೆಲಿಕಾಪ್ಟರ್ನಿಂದ ಇಳಿದು ನೇರವಾಗಿ ವೇದಿಕೆಯತ್ತ ಧಾವಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಅವರನ್ನ ಅಲ್ಲಿನ RR ನಗರದ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜು ಸ್ವಾಗತ ಮಾಡಿಕೊಂಡ್ರು. ಚಿತ್ರನಟಿ ಶ್ರುತಿ ಕೂಡ ಇದ್ದಾರೆ. ಹೀಗೆ ಸಾಕಷ್ಟು ಬಿಜೆಪಿಯ ನಾಯಕರು ಅಲ್ಲಿ ನೆರೆದಿದ್ದಾರೆ. ಜನರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ನೋಡ್ತಾ ಇದ್ದೀವಿ, ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಜನ. ಎದ್ದು ನಿಂತು ಅವರನ್ನ ಸ್ವಾಗತ ಮಾಡಿಕೊಂಡ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನ ಹತ್ತಲಿದ್ದಾರೆ ಪ್ರಧಾನಿ ಮೋದಿ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೈ ವೋಲ್ಟೇಜ್ ಭಾಷಣವನ್ನ ಕೇಳೋದಕ್ಕೆ ಕಾತರರಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ಇನ್ನು ಅವರು ಬರೋದನ್ನೇ ಜನ ಕಾದು ಕುಳಿತು ನೋಡ್ತಾ ಇದ್ದಾರೆ.
ಇದ್ದಾರೆ, ಕೆಲವರು ವಿಡಿಯೋ ತೆಗೆದುಕೊಳ್ತಾ ಇದ್ದಾರೆ ಮೊಬೈಲ್ಗಳಲ್ಲಿ. ನೇರ ದೃಶ್ಯಾವಳಿಗಳು, ಇದೆಲ್ಲವೂ ಕೂಡ ನೇರ ದೃಶ್ಯಾವಳಿಗಳನ್ನು ನಾವಿದೀಗ ಗಮನಿಸ್ತಾ ಇದ್ದೀವಿ. ಕೆಂಗೇರಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಆರ್ ನಗರದ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜು ಅವರ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಇದೊಂದು ಅತ್ಯಂತ ಮಹತ್ವದ ಚುನಾವಣೆ ಕರ್ನಾಟಕದಲ್ಲಿ 2018ಕ್ಕೆ ನಡೀತಾ ಇದೆ. ಅಲ್ಲಿ ದಯವಿಟ್ಟು ಎಲ್ಲರನ್ನು ಒಳಗೆ ಬಿಡಬೇಕು. ಆ ಕರ್ತವ್ಯ ಏನು ಇದೊಂದು ಅತ್ಯಂತ ಮಹತ್ವದ ಚುನಾವಣೆ ಕರ್ನಾಟಕದಲ್ಲಿ 2018ಕ್ಕೆ ನಡೀತಾ ಇದೆ. ಅಲ್ಲಿ ದಯವಿಟ್ಟು ಎಲ್ಲರನ್ನು ಒಳಗೆ ಬಿಡಬೇಕು. ಆ ಕರ್ತವ್ಯ ಏನು ಇದು ಬ್ಯಾರಿಕೇಡ್ ಹಾಕಿದೀವ ಅದರ ಹಿಂದಿರುವಂತ ಆ ಕರ್ತವ್ಯವನ್ನು ದಯವಿಟ್ಟು ತೆಗಿಬೇಕು. ಹೊರಗಡೆ ಸುಮಾರು 10,000 ಜನ ಹೊರಗಡೆ ಇದ್ದಾರೆ. ನಾವು ಆದಷ್ಟು ಒಳಗಡೆ ಬಿಡಬೇಕು. ಬಾಕಿ ಆ ಕರ್ತವ್ಯವನ್ನು ಕೂಡ ಅಲ್ಲಿಂದ ಎತ್ತಬೇಕು ಅಂತ ಇದರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಆ ಕಲರ್ ಧ್ವಜ ಇದೆ ಒಂದು ಅದನ್ನ ದಯವಿಟ್ಟು ಮೆಲ್ಲಗೆ ತೆಗಿಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಸ್ವಯಂ ಸೇವಕರಲ್ಲಿ. बोलो भारत माता के, नरेंद्र मोदी के, नरेंद्र मोदी के. ಬಂಧುಗಳ ನಾನೇನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಮೋದಿ 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 ಮೋದಿ. ಇದೊಂದು ಅತ್ಯಂತ ಮಹತ್ತರವಾದಂತಹ ಚುನಾವಣೆ ಕರ್ನಾಟಕದಲ್ಲಿ 2018ಕ್ಕೆ ನಡೆಯುವಂತದ್ದು. ಕಾಂಗ್ರೆಸ್ನ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಶವಪೆಟ್ಟಿಗೆಗೆ ಕೊನೆಯ ಮೊಳ ಹೊಡೆಯುವಂತ ಒಂದು ಚುನಾವಣೆ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ. ಅಂತಿಮ ಕ್ಷಣಗಳನ್ನ 12ನೇ ತಾರೀಕಿಗೆ ಕಾಯ್ತಾ ಇದೆ. 15ನೇ ತಾರೀಕಿಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ತನ್ನ ಮನೆಯ ಕಡೆಗೆ ಪಾದಯಾತ್ರೆ ಮಾಡುವಂತ ಪ್ರಯತ್ನಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಭಾರತದ ಆ ಒಂದು ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಗಿಲು ನಮ್ಮ ಕರ್ನಾಟಕ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೊಮ್ಮೆ ಅಧಿಕಾರದಲ್ಲಿದ್ದು ಜನಪರವಾದಂತಹ 106 ಯೋಜನೆಗಳನ್ನು ಕೈಗೊಂಡಿದೆ. ಇವತ್ತು ಸಿದ್ದರಾಮಯ್ಯ 5 ವರ್ಷದ ಆಡಳಿತದ ನಂತರ ಕಾಂಗ್ರೆಸ್ನ ಆಡಳಿತ ಇಡೀ ಕರ್ನಾಟಕದ ಜನರನ್ನ ಹತಾಶ. ನಾವು ದೃಶ್ಯದಲ್ಲಿ ನೋಡಿದ್ವಿ ಈಗ ಸದಾನಂದ ಗೌಡ ಅವರು ಮಾತನಾಡ್ತಾ ಇದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಪ್ಟರ್ ಇಳಿದಿದ್ದು ಅಲ್ಲಿಂದ ಅವರಿಗೆ ಕಾರ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಹೆಲಿಕಾಪ್ಟರ್ನಿಂದ ವೇದಿಕೆಗೆ ಬರೋದಕ್ಕೆ. ಸೊ ಇಳಿದ ದೂರ ಅಂತರ ಇತ್ತು ಅನ್ನೋ ಕಾರಣಕ್ಕೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಕಾರ್ ಹತ್ತಲಿಲ್ಲ. ನರೇಂದ್ರ ಮೋದಿ ಅವರು ನಡೆದುಕೊಂಡೇ ಬರ್ತಾರೆ, ಸ್ಟೇಜ್ ವರೆಗೂ ಕೂಡ ಜನರನ್ನ ಮಾತನಾಡಿಸ್ಕೊಂಡು ಬರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತುಳಸಿ ಮುನಿರಾಜು ಅವರು ವೆಲ್ಕಮ್ ಮಾಡ್ತಾರೆ, ನಟಿ ಶ್ರುತಿ ಅವರು ವೆಲ್ಕಮ್ ಮಾಡ್ತಾರೆ, ಬಿಜೆಪಿ ನಾಯಕರಿದ್ದಾರೆ. ಇನ್ನು ವೇದಿಕೆಯವರೆಗೂ ಕೂಡ ನಡೆದುಕೊಂಡೇ ಬಂದಿದ್ದಾರೆ. ಈಗ ತಾನೇ ವೇದಿಕೆ ಏರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೃಶ್ಯಾವಳಿಗಳಲ್ಲಿ ಮತ್ತೊಂದು ಕಡೆ ನೇರ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಸದಾನಂದ ಗೌಡ ಅವರು ಮಾತನಾಡ್ತಾ ಇದ್ದಾರೆ, ಜೊತೆಗೆ ಮೋದಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅಲ್ಲಿದ್ದಂತಹ ಜನರು ಅವರ ಮಾತುಗಳನ್ನ ಕೇಳೋದಕ್ಕೆ ಕಾತರರಾಗಿದ್ದಾರೆ, ಕಾಯ್ತಾ ಇದ್ದಾರೆ. ಅಲ್ಲಿ ನೆರೆದಿರುವಂತಹ ಜನರು ಈಗ ತಾನೇ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ವಿಶೇಷ ಹೆಲಿಕಾಪ್ಟರ್ ಮೂಲಕ ಬಂದಿಳಿದ್ರು. ಬಂದ ನಂತರದಲ್ಲಿ ನೇರವಾಗಿ ವೇದಿಕೆಯವರೆಗೂ ಕೂಡ ಕಾರ್ ಹತ್ತದೆ ನಡೆದುಕೊಂಡೇ ಪ್ರಧಾನಿ ಮೋದಿ ಅವರು ವೇದಿಕೆ ಹತ್ರ ಬಂದಿದ್ದಾರೆ. ಜೊತೆಗೆ ಇದೀಗ ತಾನೇ ವೇದಿಕೆಯ ಮೇಲೆ ಹೋಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ಹೈ ವೋಲ್ಟೇಜ್ ಭಾಷಣವನ್ನ ಪ್ರಧಾನಿ ಮೋದಿ ಅವರ ಮಾತುಗಳನ್ನ ಕೇಳಿಸಿಕೊಳ್ಳೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಲ್ಲಿನ ಜನ. ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ बोलो ಭಾರತ್ ಮಾತಾ ಕಿ. ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮೋದಿ 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 ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ ಬಂಧುಗಳೇ, ನಾನೇನು
ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅನ್ನ ಕಿತ್ತೊಗೆಯಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಪಕ್ಕದ ರಾಜರಾಜೇಶ್ವರಿ, ಯಲಹಂಕ, ಬೆಂಗಳೂರು ದಕ್ಷಿಣ ಮತ್ತು ರಾಮನಗರದ 4 ಕ್ಷೇತ್ರಗಳಿಂದ ಬಂದಂತ ಸಾವಿರಾರು ಮಂದಿ ಇಲ್ಲಿ ಯಶವಂತಪುರದ ಪುಣ್ಯ ಭೂಮಿಯಲ್ಲಿ ಇವತ್ತು ನಾವೆಲ್ಲ ಸೇರಿರುವಂತದ್ದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಯಶಸ್ವಿಯಾಗಿ ತನ್ನ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡ್ತದೆ ಅಂತ ಹೇಳುವಂತ ನೋಡ್ತಾ ಇದ್ದೇವೆ. ನಾನೊಂದು ಭರವಸೆಯಿಂದ ಒಂದು ಪ್ರಧಾನಮಂತ್ರಿಯವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಆನರಬಲ್ ಪ್ರೈಮ್ ಮಿನಿಸ್ಟರ್, I assure you that in Bangalore, out of 28, we will give 24 seats, including Yeshwanthpur. 28 ನಮ್ಮ ಕ್ಷೇತ್ರಗಳಲ್ಲಿ 24 ಕ್ಷೇತ್ರ ಅದು ಭಾರತೀಯ ಜನತಾ ಪಾರ್ಟಿಯನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಅದು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇರಲಿ. ಹೇಗೆ ನರೇಂದ್ರ ಮೋದಿ ಅವರು 4 ವರ್ಷದ ಹಿಂದೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಕೂಡ ಅಲ್ಲಿದ್ದಾರೆ, ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಒಂದ್ ಕಡೆ ಸದಾನಂದ ಗೌಡ ಅವರು ಭಾಷಣ ಮಾಡ್ತಾ ಇದ್ದಾರೆ, ಜನರತ್ತ ಕೈ ಬೀಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೈ ಬೀಸಿ ಮಾತನಾಡಿಸ್ತಾ ಇದ್ದಾರೆ. ಸೊ ಅವರಿಗೆ ರಿಯಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನು ಮತ್ತೊಂದು ವಿಷಯ ಗಮನಿಸಬೇಕು ಅಂತ ಅಂದ್ರೆ, ಹೆಲಿಕಾಪ್ಟರ್ ಇಳಿದ ತಕ್ಷಣ ಹೆಲಿಪ್ಯಾಡ್ನಿಂದ ವೇದಿಕೆಯವರೆಗೂ ಕೂಡ ನಡ್ಕೊಂಡೇ ಬಂದ್ರು ಪ್ರಧಾನಿ ಮೋದಿ ಅವರು. ಕಾರನ್ನ ಹತ್ತುವಂತಹ ಪ್ರಯತ್ನ ಮಾಡಲಿಲ್ಲ. 2 ಕಾರ್ಗಳು ಬಂದಿತ್ತಲ್ಲಿ, ಆ ಕಾರ್ ಯಾವುದೇ ಕಾರಣಕ್ಕೂ ಅವರು ಕಾರ್ ಹತ್ತಲಿಲ್ಲ. ಅಲ್ಲಿ ಇದ್ದಂತಹ ಕಾರ್ಯಕರ್ತರು ಏನಿದ್ರು ಅವರೊಂದಿಗೆ ಮಾತನಾಡಿಕೊಂಡು ನೇರವಾಗಿ ವೇದಿಕೆ ಹತ್ರ ನಡೆದುಕೊಂಡೇ ಸಾಗಿದ್ರು ಪ್ರಧಾನಿ ಮೋದಿ ಅವರು. ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೀತಾ ಇದೆ ಈ ಸಮಾವೇಶ. ಪ್ರಚಾರದ ಸಮಾವೇಶಕ್ಕೆ ಸಾಕಷ್ಟು ಜನ ಹರಿದು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಭಾಷಣವನ್ನ ಆರಂಭಿಸಲಿದ್ದಾರೆ. ಜೊತೆಗೆ ಅವರ ಮಾತನ್ನ, ಅವರ ಭಾಷಣವನ್ನ ಕೇಳಬೇಕು ಅಂತಾನೆ ಸಾಕಷ್ಟು ಜನ ಅಲ್ಲಿ ನೆರೆದಿದ್ದಾರೆ. ಕಾರು ಏರದೆ ಕಾರ್ಯಕರ್ತರೊಂದಿಗೆ ನಡೆದೇ ಸಾಕ್ತಾರೆ ಪ್ರಧಾನಿ ಮೋದಿ. ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೀತಾ ಇದೆ ಬಿಜೆಪಿಯ ಪ್ರಚಾರ ರ್ಯಾಲಿ, ದೊಡ್ಡ ಮಟ್ಟದ ಪ್ರಚಾರ ರ್ಯಾಲಿ ಇದು. ಬಿಜೆಪಿ ಕ್ಯಾಂಡಿಡೇಟ್, RR ನಗರದ ಬಿಜೆಪಿ ಕ್ಯಾಂಡಿಡೇಟ್ ತುಳಸಿ ಮುನ್ರಾಜು ಅವರ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು. ಈ ಬಾರಿ ಈ ಕ್ಷೇತ್ರದಲ್ಲಿ RR ನಗರದಲ್ಲಿ ತುಳಸಿ ಮುನ್ರಾಜು ಅವ್ರನ್ನ ಗೆಲ್ಲಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಭಾಷಣವನ್ನ ಆರಂಭಿಸಲಿದ್ದಾರೆ. ಕೆಂಗೇರಿಯಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ. ಸನ್ಮಾನ नरेंद्र मोदी जी के, भारत माता के। ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ನಮ್ಮನ್ನೆಲ್ಲ ಕುರಿತು ಮಾತನಾಡಕ್ಕೆ ಬಂದಿರತಕ್ಕಂತ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಕುರಿತು ಈಗ ಭಾಷಣ ಮಾಡಲಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂಥ SM ಕೃಷ್ಣ ಅವರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ
भारत माता की, भारत माता की। आप लोग बैठिए आराम से। ಬೆಂಗಳೂರಿನ ಜನತೆಗೆ ನನ್ನ ನಮಸ್ಕಾರಗಳು. ನಾಡಪ್ರಭು ಕೆಂಪೇಗೌಡ, श्रेष्ठ कलाविद डॉक्टर राजकुमार, विज्ञानविद सर सीवी रमन, श्री विश्वेश्वरಯ್ಯ, ನನ್ನ ಅನಂತ ಪ್ರಣಾಮಗಳು. ನಮ್ಮ ದೇಶಕ್ಕೆ ಕೀರ್ತಿ ತಂದು ಬೆಂಗಳೂರಿನ ಸಹಿತಿ ಕ್ರೀಡಾಪಟುಗಳಿಗೆ ನನ್ನ ನಮನಗಳು. मंच पर विराजमान कर्नाटक के भूतपूर्व मुख्यमंत्री, देश के भूतपूर्व विदेश मंत्री श्रीमान SM कृष्णा जी, मंत्री परिषद के मेरे साथी श्री अनंत कुमार जी, श्रीमान सदानंद गौड़ा जी, सांसद श्रीमान PC मोहन जी और मंच पर विराजमान सभी वरिष्ठ नेतागण, इस चुनाव में भारतीय जनता पार्टी के सभी उम्मीदवार बंधु भगिनी और विशाल संख्या में हमें आशीर्वाद देने के लिए आए हुए बेंगलुरु के मेरे प्यारे भाई और बहनों, पिछले 2 दिन में मुझे कर्नाटक के अलग अलग क्षेत्र में जाने का मौका मिला और जो अद्भुत दृश्य मैं यहां देख रहा हूं, कर्नाटक में चारों तरफ यही माहौल है। सारे मैदान कम पड़ रहे हैं, खेतों में जाकर के सभा आयोजित करनी पड़ रही है। कर्नाटक की जनता ने 15 मई को कांग्रेस के आखिरी किले को भी ध्वस्त करने का फैसला कर लिया। ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ 2 ದಿವಸದಿಂದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ಇಲ್ಲಿ ಏನು ಅದ್ಭುತವಾದ ದೃಶ್ಯ ಇದೆ, ಅದು ಇಡೀ ಕರ್ನಾಟಕದಲ್ಲಿ ಇದೆ. ಎಲ್ಲ ಮೈದಾನಗಳು ಕಮ್ಮಿ ಬೀಳ್ತಾ ಇದ್ದಾವೆ. ನಾನು ಯಾವುದೇ ಸಭೆ ಮಾಡಬೇಕು ಅಂತಂದ್ರೆ ಮೈದಾನಗಳನ್ನು ಬಿಟ್ಟು ಊರ ಹೊರಗೆ ಹೊಲಗಳಲ್ಲಿ ನಾವು ಹೊಲಗಳನ್ನ ಸರಿ ಮಾಡಿ ಅಲ್ಲಿ ಸಭೆಗಳನ್ನ ಮಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ 15ನೇ ತಾರೀಕು ನೀವು ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದೀರಿ, ಕಾಂಗ್ರೆಸ್ನ ಕೊನೆಯ ಕೋಟೆ ಕರ್ನಾಟಕವನ್ನು ಕೂಡ ಸಂಪೂರ್ಣ ಧ್ವಸ್ತ ಮಾಡಬೇಕು ಅಂತ ತಾವು ತೀರ್ಮಾನ
याद होगा 2014 के चुनाव हो या हिंदुस्तान के अन्य राज्यों के चुनाव हो, जब जब कांग्रेस पार्टी उसका चुनाव में हारना तय हो जाता है तो वे किसी को बहुमत नहीं मिलेगा, हम असेंबली आएगी, सरकार किसी की नहीं बनेगी, गठजोड़ करना पड़ेगा, ये हवा फैलाना शुरू कर देते हैं। और जब एक कांग्रेस के गीत गाने वाले लोग हंग असेंबली की हवा बनाना शुरू करते हैं, इसका मतलब पक्का है कि भारतीय जनता पार्टी पूर्ण बहुमत के साथ येडियुरप्पा जी के नेतृत्व में 15 मई को चुनाव जीत करके आकर के सरकार बनाएगी। 14ನೇ ಲೋಕಸಭೆ ಚುನಾವಣೆ ಇರಬಹುದು, ನಂತರ ಕಳೆದ 4 ವರ್ಷದಲ್ಲಿ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಆದಂತ ಚುನಾವಣೆ ಇರಬಹುದು. ಯಾವಾಗ ಕಾಂಗ್ರೆಸ್ಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಸೋಲ್ತಾ ಇದೆ ಅಂತ ಹೇಳಿ ಅವರು ಪೂರ್ಣ ಬಹುಮತ ಬರೋದಿಲ್ಲ, ತ್ರಿಶಂಕು ವಿಧಾನಸಭೆ ಬರುತ್ತೆ ಅಂತ ಅಪಶಕುನಗಳನ್ನು ನುಡಿತಾ ಇರ್ತಾರೆ. ಆದ್ರೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವಾಗ ಕಾಂಗ್ರೆಸ್ನವರು ತ್ರಿಶಂಕು ವಿಧಾನಸಭೆ ಬರುತ್ತೆ ಅಂತ ಹೇಳ್ತಾರೆ ಆವಾಗ ನಮ್ಮ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು, ಗ್ಯಾರಂಟಿಯಾಗಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಮೇ 15ನೇ ತಾರೀಕು ಯಡಿಯೂರಪ್ಪನವರ ನೇತೃತ್ವದಲ್ಲಿ पूर्ण बहुमतದ ಸರ್ಕಾರ ಬರ್ತಾ ಇದೆ ಅಂತ ಅದು ಖಚಿತವಾದಂತ ಸಂಗತಿ. और एक बात देखी होगी आपने, सारे पॉलिटिकल पंडित, सारे सर्वे करने वाले एक बात साफ बताते हैं कि इस चुनाव नतीजे में जेडीएस बहुत दूर नंबर 3 पर भी लुढ़कता चलेगा। ಎಲ್ಲ ರಾಜಕೀಯ ವಿಶ್ಲೇಷಕರು ಪಂಡಿತರು ಎಲ್ಲರೂ ಹೇಳೋದೇನು ಅಂತಂದ್ರೆ ಈ ತರ ಭಾರತೀಯ ಜನತಾ ಪಾರ್ಟಿ ಗೆದ್ದು ಕಾಂಗ್ರೆಸ್ ಸೋಲುವಂತ ಫಲಿತಾಂಶ ಬರುವ ಸಂದರ್ಭದಲ್ಲಿ ಜೆಡಿಎಸ್ ಎಲ್ಲಿರುತ್ತೆ, ಆ ಜೆಡಿಎಸ್ 3ನೇ ಪಾರ್ಟಿ ಆಗಿ ಬಹಳ ದೂರದಲ್ಲಿ ಕುಂಟ ಬರುವಂತ ಸ್ಥಿತಿ ನಿರ್ಮಾಣ ಆಗತ್ತೆ. अब जेडीएस किसी भी हालत में सरकार नहीं बना सकती है, कांग्रेस को नहीं हटा सकती है, कर्नाटक का भाग्य नहीं बदल सकती है, ये सबका मत है। तो जेडीएस को वोट देकर के अपना वोट खराब करने का काम कर्नाटक का कोई भी बुद्धिमान व्यक्ति कर सकता है क्या? ಜೆಡಿಎಸ್ ಯಾವುದೇ ಕಾರಣಕ್ಕೆ 3ನೇ ಸ್ಥಾನದಲ್ಲೇ ಇರುತ್ತೆ. ಜೆಡಿಎಸ್ ಕಾಂಗ್ರೆಸ್ ಅನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಪರ್ಯಾಯದ ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಪರ್ಯಾಯ ವ್ಯವಸ್ಥೆ ಬರಬೇಕು ಅಂದ್ರೆ ಅದು ಭಾಜಪದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಜೆಡಿಎಸ್ಗೆ ಮತವನ್ನ ಹಾಕುವಂತ ತಪ್ಪು ನಿರ್ಧಾರವನ್ನ ಯಾವುದಾದ್ರೂ ಮತದಾರ ಮಾಡ್ತಾನ, ನೀವೇ ಹೇಳಿ. लेकिन जेडीएस चुनाव तो हारने वाला ही है, उनको कोई पूछने वाला नहीं है। लेकिन जेडीएस ने कर्नाटक की सबसे कुसेवा की है, तो उन्होंने अन्य राज्यों से अतिवादी, अति संप्रदायवादी, उग्रवाद को समर्थन करने वाले अतिवादी सांप्रदायिक ताकतों को कर्नाटक में बुला करके उनका गठबंधन करके चुनाव जीतने के मोह में पूरे कर्नाटक के भविष्य को दांव पर लगाने का बहुत ही बुरा काम किया है। ಜೆಡಿಎಸ್ಗೆ ಗೊತ್ತಿದೆ ತಾನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ, ಆದ್ರೆ ಚುನಾವಣೆಯ ಮೋಹದಿಂದ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮತಾಂಧ ಶಕ್ತಿಗಳನ್ನ, ಬೇರೆ ಬೇರೆ ರಾಜ್ಯದಲ್ಲಿರುವಂತ ಉಗ್ರಗಾಮಿ ಸಂಘಟನೆಗಳಿಗೆ ಬೆಂಬಲ ಕೊಡುವಂತ ಕರ್ಕೊಂಡ್ಬಂದು ಈ ಚುನಾವಣೆಯಲ್ಲಿ ಜೆಡಿಎಸ್ ಒಂದು
ಕರ್ನಾಟಕದ ಒಂದು ರಕ್ಷಣೆಗೆ ಒಂದು ದೊಡ್ಡ ಅಪಕಾರವನ್ನ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. और ये कांग्रेस की सरकार, उसके मुख्यमंत्री, उनके मंत्री एक एक से चढ़ कर के हैं, हर एक के अपने अपने खेल हैं और कर्नाटक की जनता अब भली भांति इनको पहचान गई. ಕರ್ನಾಟಕದ ಮುಖ್ಯಮಂತ್ರಿ, ಕರ್ನಾಟಕದ ಮಂತ್ರಿಗಳು ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಆಟ ಆಡ್ತಾ ಇದ್ದಾರೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ಆಟವನ್ನ ಯಾರಾದರೂ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಕರ್ನಾಟಕದ ಮಹಾಜನತೆ ತಾವು ಅರ್ಥ ಮಾಡಿಕೊಂಡಿದ್ದೀರಿ. आप लोगों को इस सरकार पर रत्ती भर भरोसा है क्या? ನಿಮಗೆ ಈ ಸರ್ಕಾರದ ಬಗ್ಗೆ ಕಿಂಚಿತ್ತಾದರೂ ನಂಬಿಕೆ ಇದೆಯಾ? ಕಾಂಗ್ರೆಸ್ ಸರ್ಕಾರದ ಬಗ್ಗೆ मुख्यमंत्री पर भरोसा है, पार्टी पर भरोसा है, उनके वादों पर भरोसा है, फिर उनकी क्या जरूरत है? ಅವರ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಹಾಗಾದ್ರೆ ಆ ಕಾಂಗ್ರೆಸ್ ಸರ್ಕಾರದ ಅಗತ್ಯ ಆದ್ರೂ ಏನು? ಕಾಂಗ್ರೆಸ್ ಸರ್ಕಾರದ ಅಗತ್ಯವೇ ಇಲ್ಲ. बेंगलुरु के मेरे प्यारे भाई बहनों, कांग्रेस की सरकार 5 साल में अनेक ऐसी चीजें की है जिसका उल्लेख करते ही हर कर्नाटक के नागरिक का दिमाग कांग्रेस के खिलाफ गुस्से से भर जाएगा. ಕಾಂಗ್ರೆಸ್ ಕಳೆದ 5 ವರ್ಷದಲ್ಲಿ ಎಷ್ಟು ಕೆಟ್ಟ ಆಡಳಿತವನ್ನ ಕೊಟ್ಟಿದೆ ಅಂತಂದ್ರೆ ಅವರು ಮಾಡಿರುವಂತಹ ಒಂದು ದುರಾಡಳಿತದ ಕಥೆಗಳನ್ನು ಹೇಳಿದ್ರೆ ನಿಮಗೆ ವಿಪರೀತವಾದಂತಹ ಕೋಪ ಬರುತ್ತೆ. ಕಾಂಗ್ರೆಸ್ಸಿನ ಬಗ್ಗೆ ಆಕ್ರೋಶ ನಿರ್ಮಾಣ ಆಗುತ್ತೆ. 5 साल में कांग्रेस की सरकार ने बेंगलुरु को अनेक ऐसे तोहफे दिए हैं. मैं सिर्फ 5 तोहफों का वर्णन करना चाहता हूं. 5 गिफ्ट जो दी है उसका वर्णन करना चाहता हूं. ಕಳೆದ 5 ವರ್ಷದಲ್ಲಿ ಬೆಂಗಳೂರು ಮಹಾನಗರದ ಜನತೆಗೆ ಕಾಂಗ್ರೆಸ್ 5 ಉಡುಗೊರೆಗಳನ್ನು ಕೊಟ್ಟಿದೆ, 5 ಕೊಡುಗೆಗಳನ್ನು ಕೊಟ್ಟಿದೆ. ಆ 5 ಉಡುಗೊರೆಗಳು ಕಾಂಗ್ರೆಸ್ನವರು ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ. बेंगलुरु के, कर्नाटक के तेजस्वी युवकों ने, यहां की प्रतिभावान जनता ने इस हमारे बेंगलुरु को सिलिकॉन वैली बनाया. लेकिन 5 साल में ये कांग्रेस सरकार ने सिलिकॉन वैली को उन्होंने वैली ऑफ सीन बनाने में कोई कसर नहीं छोड़ी है. ಬೆಂಗಳೂರಿನ ನಮ್ಮ ನವಯುವಕರು ಯಾರು ಕಂಪ್ಯೂಟರ್ ನಲ್ಲಿದ್ದಾರೆ ಅವರು ತಮ್ಮ ಪರಿಶ್ರಮದಿಂದ, ಪ್ರತಿಭೆಯಿಂದ ಬೆಂಗಳೂರಿನನ್ನ ಅಮೆರಿಕಾದಲ್ಲಿರುವಂತಹ ಸಿಲಿಕಾನ್ ಕಣಿವೆಯನ್ನಾಗಿ ಪರಿವರ್ತನೆ ಮಾಡಿದ್ದು. ಆದರೆ ಸಿದ್ದರಾಮಯ್ಯನವರ 5 ವರ್ಷದ ಸರ್ಕಾರ ಆ ಸಿಲಿಕಾನ್ ಕಣಿವೆಯನ್ನ ಪಾಪದ ಕಣಿವೆಯನ್ನಾಗಿ, ಸಿನ್ ವ್ಯಾಲಿಯನ್ನಾಗಿ ಪರಿವರ್ತನೆ ಮಾಡಿದೆ. बेंगलुरु की प्रकृति प्रेमी जनता ने, जागरूक नागरिकों ने हमारे बेंगलुरु की वर्षों से पहचान बनाई थी. बेंगलुरु को गार्डन सिटी के रूप में पहचान बनाई थी. लेकिन आज ऐसे लोग सरकार में बैठे हैं कि वो दिन रात हमारे बेंगलुरु को गार्डन सिटी में से गार्बेज सिटी बनाने की स्पर्धा कर रहे हैं. ಬೆಂಗಳೂರಿನ ನಮ್ಮ ನಿರ್ಮಾಪಕರು, ಬೆಂಗಳೂರಿನ ನಮ್ಮ ಆಡಳಿತಗಾರರು ಬೆಂಗಳೂರನ್ನ ಒಂದು ಉದ್ಯಾನವನಗಳ ನಗರಿಯನ್ನಾಗಿ ಮಾಡಿದ್ರು. ಆದ್ರೆ 5 ವರ್ಷದ
ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಈ ಉದ್ಯಾನವನಗಳ ನಗರವನ್ನ ಕೊಳಚೆಯ ಕಸದ ತೊಟ್ಟಿಗಳ ನಗರವನ್ನಾಗಿ ಪರಿವರ್ತಿಸಿದೆ. हमारे देश के नौजवानों ने, हमारे कर्नाटक के नौजवानों ने, हमारे बेंगलुरु की 18-20 साल के युवक युवतियों ने हमारे इस बेंगलुरु की पूरे विश्व में कंप्यूटर कैपिटल के रूप में पहचान बनाई। लेकिन ऐसी सरकार बैठी है कि उसने 5 साल के भीतर भीतर ये हमारे कंप्यूटर कैपिटल को क्राइम कैपिटल में कन्वर्ट कर दिया है। ನಮ್ಮ ಬೆಂಗಳೂರಿನ ನವಯುವಕರು, ತಾವು ವಿದ್ಯಾವಂತ ಯುವಕರು ತಮ್ಮ ಪರಿಶ್ರಮದಿಂದ ಬೆಂಗಳೂರನ್ನ ಒಂದು ಕಂಪ್ಯೂಟರ್ ರಾಜಧಾನಿಯನ್ನಾಗಿ ತಾವು ಮಾಡಿದ್ರಿ. ಆದರೆ ಕಾಂಗ್ರೆಸ್ಸಿನ ಕಳೆದ 5 ವರ್ಷದ ಸರ್ಕಾರ ಈ ಕಂಪ್ಯೂಟರ್ ರಾಜಧಾನಿಯನ್ನ ಅಪರಾಧಗಳ ರಾಜಧಾನಿಯಾಗಿ, ಕ್ರೈಮ್ ಕ್ಯಾಪಿಟಲ್ ಆಗಿ ಪರಿವರ್ತನೆ ಮಾಡಿದೆ. जनता के प्रयत्नों से, उनकी समदर्शिता से, देश के प्रति अपार प्रेम से, देशवासियों के अपार प्रेम से इस बेंगलुरु महानगर को यहां की जनता के उदार चरित्र ने एक कॉस्मोपॉलिटन कल्चर के रूप में हिंदुस्तान को गौरव दिलाया। लेकिन ये कांग्रेस के कार्यकाल ने, उनके कारनामों ने आज जो एक प्रकार से हमारे बेंगलुरु की पहचान कॉस्मोपॉलिटन कल्चर की थी, उसको आज कल्चर ऑफ केओस में परिवर्तित कर दिया है। ನಮ್ಮ ಬೆಂಗಳೂರಿನ ಜನ ಅವರು ಉದಾರವಾದಿಗಳು, ಸಹಿಷ್ಣುಗಳು, ಎಲ್ಲರನ್ನೂ ಒಂದಾಗಿ ನೋಡುವಂತವರು. ಅವರು ಈ ಬೆಂಗಳೂರನ್ನ ಒಂದು ಎಲ್ಲರೂ ಒಟ್ಟಿಗೆ ಬಾಳುವಂತ ಒಂದು ಮಹಾನಗರವನ್ನಾಗಿ ರೂಪಿಸಿದ್ರು. ಆ ಎಲ್ಲರೂ ಒಟ್ಟಿಗೆ ಬಾಳುವಂತ ಮಹಾನಗರ ಇವತ್ತು ಸಿದ್ದರಾಮಯ್ಯನವರ ದುರಾಡಳಿತದಲ್ಲಿ, ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ಅದು ಗೊಂದಲದ ಗೂಡಾಗಿ ಪರಿಣಮಿಸಿದೆ. सारी दुनिया में जब स्टार्टअप की चर्चा होती है तो पहले 5 के अंदर गौरवपूर्ण रूप से भारत का उल्लेख होता है और उसकी पूरी क्रेडिट स्टार्टअप कल्चर की, स्टार्टअप में सफलता की यहां के जो होनहार, साहसिक, एंटरप्रेन्योर की वृत्ति वाले जो नौजवान हैं उनको जाती है। उन्होंने हमारे बेंगलुरु को स्टार्टअप हब बना दिया, भारत का गौरव बढ़ा दिया। देश के युवकों ने तो इसे स्टार्टअप हब बनाया, लेकिन हमारी कांग्रेस के सरकार ने इसको पॉट हॉल क्लब बना करके छोड़ा है। ಸ್ನೇಹಿತರೆ, ನಮ್ಮ ಬೆಂಗಳೂರಿನ ಬುದ್ಧಿವಂತ ಯುವಕರು, ಉತ್ಸಾಹಿ ಉದ್ಯಮಶೀಲ ಯುವಕರು, ಅವರು ಬೆಂಗಳೂರನ್ನ ಇಡೀ ಜಗತ್ತಿನಲ್ಲೇ ಒಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅನ್ನ ಮಾಡಿದ್ದಾರೆ, ಸ್ಟಾರ್ಟ್ಅಪ್ ಹಬ್ ಅನ್ನಾಗಿ ಮಾಡಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಈ ಸ್ಟಾರ್ಟ್ಅಪ್ ಹಬ್ ಅನ್ನ ಒಂದು ಪಾಟೋಲ್ ಹಬ್ ಅನ್ನಾಗಿ, ಪಾಟೋಲ್ ಕ್ಲಬ್ ಅನ್ನಾಗಿ, ಎಲ್ಲಿ ನೋಡಿದ್ರೆ ರಸ್ತೆಯಲ್ಲಿ ಗುಂಡಿಗಳು, ಗುಂಡಿಗಳಲ್ಲಿ ರಸ್ತೆಯೋ, ರಸ್ತೆಯಲ್ಲಿ ಗುಂಡಿಗಳು ಅನ್ನುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಬೆಂಗಳೂರನ್ನ ಪರಿವರ್ತನೆ ಮಾಡಿದೆ. पॉटहोल, ट्रैफिक जाम, बेंगलुरु की जनता आज इसी में फंसी हुई है। कितने लोगों ने इस अव्यवस्था के कारण मृत्यु तक पहुंचे हैं। बच्चे, बेटियां, बुजुर्ग, आए दिन खबरें आती रहती है। ये हाल, ये कांग्रेस की आपके इस शहर को देन बन गई है। ಈ ಗುಂಡಿಗಳು, ಗುಂಡಿ ತುಂಬಿದಂತ ರಸ್ತೆ, ಈ ದುರವಸ್ಥೆ, ಈ ಗೊಂದಲ, ಇದರ ಟ್ರಾಫಿಕ್ಕಿನ ದಟ್ಟಣೆ, ಈ ಎಲ್ಲದರಿಂದ ಕೂಡ ನಮ್ಮ ಬೆಂಗಳೂರು ಅವ್ಯವಸ್ಥೆ ಗೂಡಾಗಿದೆ. ಇದರಿಂದ ಅನೇಕ ನಮ್ಮ ಹೆಣ್ಮಕ್ಳು, ಅನೇಕ ನಮ್ಮ ಯುವಕರು, ಅನೇಕ ನಮ್ಮ ಹಿರಿಯರು ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ಳುವಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. यहाँ की सरकार भ्रष्टाचार में एक डिपार्टमेंट से दूसरा डिपार्टमेंट स्पर्धा करता है।
एक मंत्री से दूसरा मंत्री स्पर्धा करता है। हर लोग भ्रष्टाचार के नए नए रिकॉर्ड बनाए जा रहे हैं और भ्रष्टाचार में डूबी हुई पूरी सरकार बेंगलुरु में स्टील वाला ब्रिज ये बनाने का प्लान था। ये क्या था? वो STEEL नहीं था, ये STEL ब्रिज की चर्चा थी यहाँ। ಬೆಂಗಳೂರಿನ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಇವತ್ತು ಸ್ಪರ್ಧೆ ಇದೆ. ಒಂದು ಇಲಾಖೆ ಜೊತೆನಲ್ಲಿ ಇನ್ನೊಂದು ಇಲಾಖೆಯ ಸ್ಪರ್ಧೆ, ಒಬ್ಬ ಮಂತ್ರಿ ಜೊತೆನಲ್ಲಿ ಇನ್ನೊಬ್ಬ ಮಂತ್ರಿಯ ಸ್ಪರ್ಧೆ, ದಾಖಲೆ ಭ್ರಷ್ಟಾಚಾರ ಮಾಡಬೇಕು ಅನ್ನುವಂತ ಸ್ಪರ್ಧೆ. ಅದಕ್ಕೆ ದೊಡ್ಡ ಉದಾಹರಣೆ ಅಂತಂದ್ರೆ ಸ್ಟೀಲ್ ಬ್ರಿಡ್ಜ್. ಆ ಸ್ಟೀಲ್ ಬ್ರಿಡ್ಜ್ ನ ಸ್ಪೆಲ್ಲಿಂಗ್ STEL ಅಲ್ಲ, STEAL, ಸ್ಟೀಲ್, ಕಳುತನ ಮಾಡುವಂತ ಬ್ರಿಡ್ಜ್. और ये STEL वाले ब्रिज के नीचे से रुपयों की गंगा बहने वाली थी जो मंत्रियों के घर में जाने वाली। ಈ STEL ಬ್ರಿಡ್ಜ್ ನ ಕೆಳಗಡೆ ಭ್ರಷ್ಟಾಚಾರದ ಹೊಳೆ ಹರಿಯೋದಿತ್ತು. ಆ ಭ್ರಷ್ಟಾಚಾರದ ಹೊಳೆ, ಆ ಭ್ರಷ್ಟಾಚಾರದ ಗಂಗೆ ಅದು ಮಂತ್ರಿಗಳ ಮನೆಯೊಳಗೆ ಹರಿಯೋದಿತ್ತು. ये बेंगलुरु की जनता ने, यहाँ की भारतीय जनता पार्टी ने एक ऐसा आंदोलन खड़ा किया, आखिरकार सरकार को झुकना पड़ा और उनको ये माल चोरी करने के खेल से वापिस लौटना पड़ा। ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರು ಯಾವ ರೀತಿ ನೀವು ಹೋರಾಟ ಮಾಡಿದ್ರಿ ಅಂತಂದ್ರೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಸ್ಟೀಲ್ ಬ್ರಿಡ್ಜ್ ನ ಹೆಸರಿನಲ್ಲಿ ಏನು ದರೋಡೆ ಮಾಡಕ್ ಹೊಟ್ಟಿದ್ರು, ಆ ದರೋಡೆಯನ್ನ ಬಿಟ್ಟು ಆ ಸ್ಟೀಲ್ ಬ್ರಿಡ್ಜ್ ನ ಪ್ರಾಜೆಕ್ಟ್ ಅನ್ನ ಕೈ ಬಿಡುವಂತ ಹೋರಾಟವನ್ನು ನೀವು ಮಾಡಿದಿರಿ. बेंगलुरु की जनता को नागरिक सुविधाएं मिले, चौड़ी सड़कें मिले, सीवरेज की व्यवस्था मिले, पीने का पानी मिले, लेकिन उसके बजाय यहाँ की सरकार और मंत्रियों का पूरा ध्यान सैटेलाइट एरिया लैंड, उसके माफियाओं के अंदर इसको सारा बंधक बना करके रखा हुआ है। वो कौन से खेल है आप भली भांति जानते हैं। ಬೆಂಗಳೂರಿನ ಜನತೆಗೆ ರಸ್ತೆ ಬೇಕು, ಬೆಂಗಳೂರಿನ ಜನತೆಗೆ ಒಳ್ಳೆಯ ಬದುಕು ಬೇಕು, ಬೆಂಗಳೂರಿಗೆ ಜನತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು. ಆದ್ರೆ ಈ ಎಲ್ಲ ಸಂಗತಿಗಳನ್ನು ಪೂರೈಸುವ ಬದಲು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಏನು ಹೊರಗಡೆ ಹೊರವಲಯದಲ್ಲಿ ಇದೆಯಾ ಆ ಹೊರವಲಯ ಪ್ರದೇಶದಲ್ಲಿ ಭೂಮಿಯನ್ನ ಹಿಡ್ಕೊಂಡು ಎಲ್ಲರನ್ನ ಆ ಭೂಮಿಯ ಹಿಡುವಳಿಯಲ್ಲಿ ಬಂಧಿತರನ್ನಾಗಿ ಮಾಡುವಂತ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. 12 मई को कमल के फूल पर बटन दबा करके इस कर्नाटक को ये सारी भ्रष्ट व्यवस्था से मुक्ति दिलाने का एक बहुत बड़ा अवसर आपको मिला है, जाने मत देना। ಮೇ 12ನೇ ತಾರೀಕು ಈ ಏನು ದುರಾಡಳಿತ ನಡೀತಾ ಇದೆ, ಈ ಏನು ಭ್ರಷ್ಟಾಚಾರ ನಡೀತಾ ಇದೆ, ಈ ಎಲ್ಲ ಭ್ರಷ್ಟಾಚಾರವನ್ನ ಕೊನೆಗೊಳಿಸಿ ಕರ್ನಾಟಕದ ಹಣೆ ಬರವನ್ನ, ಕರ್ನಾಟಕದ ಭವಿಷ್ಯವನ್ನ, ಭಾಗ್ಯವನ್ನ ಬರೆಯುವಂತ ಒಂದು ಸುವರ್ಣ ಅವಕಾಶ ನಿಮ್ಮೆಲ್ಲರಿಗೆ ಸಿಕ್ಕಿದೆ. ಆ 12ನೇ ತಾರೀಕಿನ ಸುವರ್ಣ ಅವಕಾಶವನ್ನ ಕಳ್ಕೊಳ್ಬೇಡಿ, ಆ ಒಂದು मतवನ್ನ ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. आज पूरा देश कर्नाटक के नौजवान श्रीमान P. गुरुराज और अश्विनी पोन्नप्पा ऐसे युवाओं को लेकर के जिन्होंने विश्व में खेल के मैदान में हिंदुस्तान को गौरव दिया लाया, उनके प्रति गौरव महसूस करता है। ಅಶ್ವಿನಿ ಪೊನ್ನಪ್ಪ ಮತ್ತು P. ಗುರುರಾಜ್ ಯಾರು ಕ್ರೀಡಾ ಜಗತ್ತಿನಲ್ಲಿ ಬಂಗಾರದ ಪದಕವನ್ನು ಪಡೆದು ಕರ್ನಾಟಕದ ಮತ್ತು ಭಾರತದ ಗೌರವವನ್ನು ಹೆಚ್ಚಿದ್ದಾರೆ, ಅವರಿಗೆ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಮೂಲಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. कर्नाटक में आप जैसे लाखों नौजवान देश के लिए कुछ करने के लिए इच्छा रखने वाले, जज्बा रखने वाले लाखों युवक आज कर्नाटक की धरती पर है। ಕರ್ನಾಟಕದಲ್ಲಿ ನಿಮ್ಮಂತ ಸಾಧನೆ ಮಾಡಬೇಕು, ಪ್ರಾಮಾಣಿಕ ಸೇವೆ ಮಾಡಬೇಕು, ಕರ್ನಾಟಕಕ್ಕೆ ಭಾರತಕ್ಕೆ ಕೀರ್ತಿ ಗೌರವವನ್ನು ತರಬೇಕು ಅಂತ ಇಚ್ಛೆ ಪಡುವಂತ ಸಾವಿರಾರು ಲಕ್ಷಾಂತರ ಯುವಕರಿದ್ದಾರೆ. कर्नाटक
कर्नाटका के मेरे प्यारे नौजवानों, आप में सब कुछ करने की ताकत है। आप चाहे वो चीजें सिद्ध करने का सामर्थ्य रखते हैं, लेकिन शर्त है कि जब करप्शन की गोल्ड मेडलिस्ट ये कांग्रेस को नहीं हटाओगे, आपके सपनों के आड़े वो रुकावटें पैदा करते रहेंगे। ನಿಮಗೆ ಕರ್ನಾಟಕ ಉದ್ಧಾರ ಆಗಬೇಕು, ಕರ್ನಾಟಕ ಮುಂದೆ ಹೋಗಬೇಕು, ಕರ್ನಾಟಕದ ಭವಿಷ್ಯ ಬಂಗಾರ ಆಗಬೇಕು ಅಂತ ಕನಸಿದೆ. ಆದ್ರೆ ಎಲ್ಲಿ ತನಕ ಭ್ರಷ್ಟಾಚಾರದ ಬಂಗಾರದ ಪದಕವನ್ನ ಗಳಿಸಿರುವಂತ ಕಾಂಗ್ರೆಸ್ ಅನ್ನ ನೀವು ಕಿತ್ತು ಬಿಸಾಕೋದಿಲ್ವೋ ಅಲ್ಲಿಯ ತನಕ ಈ ನಮ್ಮ ಕನಸು ನನಸಾಗಲಿಕ್ಕೆ ಸಾಧ್ಯ ಇಲ್ಲ. ईज ऑफ डूइंग बिजनेस पूरे दुनिया में भारत ने डंका बजाया। एक साथ 42 आम छलांग मार करके विश्व में ईज ऑफ डूइंग के बिजनेस के लिए भारत एक उत्तम से उत्तम डेस्टिनेशन बन रहा है। ये विश्व में जब हमारी पहचान बन रही है, तब कांग्रेस की सरकार ने हमारे कर्नाटक को ईज ऑफ डूइंग मर्डर में परिवर्तित कर दिया। ಸುಲಭವಾಗಿ ವ್ಯಾಪಾರ ವ್ಯವಹಾರ ಮಾಡುವಂತ ವಿಷಯದಲ್ಲಿ ಜಗತ್ತಿನ ಶ್ರೇಯಾಂಕದಲ್ಲಿ, ವಿಶ್ವದ ಶ್ರೇಯಾಂಕದಲ್ಲಿ ಇವತ್ತು ಕರ್ನಾಟಕಕ್ಕೆ 42 ಸ್ಥಾನ, ಭಾರತಕ್ಕೆ 42 ಸ್ಥಾನ ಉತ್ತೀರ್ಣವಾಗಿದೆ, ಮುಂದೆ ಬಂದಿದೆ. ಆದ್ರೆ ಕರ್ನಾಟಕಕ್ಕೂ ಕೂಡ ಇದರ ಲಾಭ ತಟ್ಟಬೇಕಾಗಿತ್ತು. ಕರ್ನಾಟಕಕ್ಕೆ ಇದರ ಲಾಭ ತಟ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಸುಲಭವಾಗಿ ವ್ಯಾಪಾರ ವ್ಯವಹಾರ ಅಲ್ಲ, ಸುಲಭವಾಗಿ ಕೊಲೆ ಮತ್ತು ಹತ್ಯೆಯನ್ನು ಹೇಗೆ ಮಾಡಬೇಕು ಅನ್ನೋದರಲ್ಲಿ ಕರ್ನಾಟಕ ಸರ್ಕಾರ ಪರಿಣಿತಿಯನ್ನು ಸಾಧಿಸಿದೆ. कर्नाटक की जनता संस्कारी है, कर्नाटक के लोग सुसंस्कृत है, कर्नाटक की आन बान शान हर हिंदुस्तानी गर्व अनुभव करता है। लेकिन कांग्रेस के कालखंड में विमेन सेफ्टी एक सबसे बड़ी चिंता का कारण बन गया है। ಕರ್ನಾಟಕ ಒಂದು ಅತ್ಯಂತ ಸುಸಂಸ್ಕೃತವಾದಂತಹ ಪ್ರದೇಶ, ಕರ್ನಾಟಕ ಸಭ್ಯ ಜನರಿರುವಂತಹ ಪ್ರದೇಶ. ಆದರೆ ಕಾಂಗ್ರೆಸ್ಸಿನ ಈ ದುರಾಡಳಿತದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಒಂದು ಜೀವನ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. न्यू ईयर मनाने के लिए लोग या तो गोवा आते थे या बेंगलुरु आते थे, लेकिन अभी अभी उनके समय सोशल मीडिया में बेंगलुरु की जो तस्वीरें आती है वो किसी भी को भी चिंता में डाल देती है। ಹೊಸ ವರ್ಷದ ಆಚರಣೆಗೋಸ್ಕರ ಇಡೀ ದೇಶದ ಜನ ಗೋವಾಕ್ಕೆ ಹೋಗ್ತಾ ಇದ್ರು, ಆದ್ರೆ ಬೆಂಗಳೂರಿಗೆ ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಹೊಸ ವರ್ಷದ ಸಡಗರದ ಸಂದರ್ಭದಲ್ಲಿ ಆಗಿರುವಂತ ಘಟನೆಗಳು ಎಲ್ಲರನ್ನ ಚಿಂತಾಕ್ರಾಂತರನ್ನಾಗಿ ಮಾಡಿದ್ರು. बेटियों की रक्षा के लिए हमारी सरकार ने ऐसी राक्षसी प्रवृत्ति करने वालों को फांसी के फंदे पर चढ़ा देने का हमारी सरकार ने निर्णय किया है। बेंगलुरु में बीजेपी की सरकार बैठने के बाद तेज गति से उसे भी लागू करने की सुविधा हो जाएगी। ನಮ್ಮ ಹೆಣ್ಣು ಮಕ್ಕಳ ಮಹಿಳೆಯರ ಮಾನ ರಕ್ಷಣೆಗೋಸ್ಕರ ಯಾರು ಆ ರೀತಿ ಮಾನಹಾನಿಯನ್ನ ಮಾಡಲಿಕ್ಕೆ, ಆ ರೀತಿ ಅತ್ಯಾಚಾರ ಮಾಡ್ತಾರೆ, ಅವರಿಗೆ ಗಂಡಿನ ನೇಣಿನ ಶಿಕ್ಷೆಯನ್ನು ಕೊಡುವಂತ ಒಂದು ಕಾನೂನನ್ನ ಭಾರತ ಸರ್ಕಾರ ತಂದಿದೆ. ಈ ನೇಣುಗಂಬಕ್ಕೆ ಏರಿಸುವಂತ ಒಂದು ಕಾನೂನನ್ನ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದಾಗ ಕರ್ನಾಟಕದಲ್ಲೂ ಕೂಡ ಅದನ್ನ ಜಾರಿಗೆ ತರ್ತವೆ, ಜಾರಿಗೆ ತರಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ये अपराध का बहुत बड़ा ये मनचलों का तांडव ऐसे ही नहीं हुआ है। ये परिस्थिति बिगड़ने के पीछे ये बड़े बड़े ताकतवर लोगों के बेटे, उनकी शह में पड़े हुए एंटी सोशल एलिमेंट, ये इन्हों के कारनामे हैं। और कांग्रेसी विधायक, उनका बेटा सत्ता के नशे में चूर होकर के आए दिन रास्ते में लोगों को मारपीट करे, निर्दोषों को परेशान करे और उनको यहाँ की सरकार हर प्रकार से रक्षित करे, तब जाकर के स्थिति अब पैदा हुई। ಸ್ನೇಹಿತರೆ, ಈ ರೀತಿಯ ಮನಸೋ ಇಚ್ಛೆ ಗೂಂಡಾಗಿರಿ ಮಾಡುವಂತ, ಮನಸೋ ಇಚ್ಛೆ ಅಪರಾಧಗಳನ್ನು ಮಾಡುವಂತ ಪ್ರವೃತ್ತಿ, ಅದರ ಹಿಂದೆ ರಾಜಕೀಯ ಶಕ್ತಿಗಳಿದ್ದಾವೆ. ನಮ್ಮ ಬೆಂಗಳೂರಿನ ಒಬ್ಬ ಕಾಂಗ್ರೆಸ್ MLA ಮಗ, ಆತ
ಪಿತ್ತ ನೆತ್ತಿಗೇರಿ ದಾರಿಯಲ್ಲಿ ಹೋಗುವಂತ ಜನಸಾಮಾನ್ಯರಿಗೆ ಹೊಡೆಯುವಂತ ಘಟನೆಗಳು ನಡೀತಾ ಇದ್ದಾವೆ. ಮತ್ತು ನಾಚಿಕೆಗೇಡಿನ ಸರ್ಕಾರ, ನಾಚಿಕೆಗೇಡಿನ ಸಂಗತಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಆತನ ರಕ್ಷಣೆಗೆ ಮುಂದಾಗಿರುವಂತದ್ದು. नगर निगम की ऑफिस में, कॉर्पोरेशन के दफ्तर में वरिष्ठ कांग्रेस के नेता जाकर के तोड़फोड़ करे, मारपीट करे, अगर आप जनता को फिर सुरक्षा कैसे दे पाओगे? ಮಹಾನಗರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಚೇರಿ, ಆ ಕಚೇರಿ ಒಳಗೆ ಕಾಂಗ್ರೆಸ್ಸಿನ ಒಬ್ಬ ಪಾಲಿಕೆ ಸದಸ್ಯ ಆತ ನುಗ್ಗಿ ಬೆಂಕಿ ಹಚ್ಚಿ ಕುರ್ಚಿ ಮುರಿದು ಮೇಜು ಮುರಿದು ಈ ರೀತಿಯ ಮನಸ್ಸೋ ಇಚ್ಛೆ ಘಟನೆ ಆಗತ್ತೆ ಅಂತಂದ್ರೆ ನೀವು ಯೋಚನೆ ಮಾಡಿ ಯಾರಿಗೆ ರಕ್ಷಣೆ ಇದೆ ಅಂತ. कांग्रेस को सत्ता का नशा, ये अहंकार 7वें आसमान पर पहुंचा है और उसका परिणाम है कि कांग्रेस के वरिष्ठ मंत्री को एक दिव्यांगजन मिलने जाता है तो उसको लिफ्ट के बाहर निकाल दिया जाता है, उसको सुनने तक की परवाह नहीं की जाती। ऐसे अहंकारी व्यवस्था कभी भी जनता का भला नहीं कर सकती। ಕಾಂಗ್ರೆಸ್ಸಿಗೆ ಅಧಿಕಾರದ ಮದ ಏರಿದೆ. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಸಿಗೆ ಅಧಿಕಾರದ ಮದ ಏರಿದೆ ಅಂತಂದ್ರೆ ಒಬ್ಬ ಹಿರಿಯ ಸಚಿವರನ್ನ, ಒಬ್ಬ ದಿವ್ಯಾಂಗ ಕೈಕಾಲು ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಭೇಟಿಯಾಗಲಿಕ್ಕೆ ಹೋದಾಗ ಆತನ ಲಿಫ್ಟಿನಿಂದ ತಳ್ಳಿ ಆತನ ಭೇಟಿಯಾಗಲಿಕ್ಕೂ ಕೂಡ ಅವಕಾಶ ನಡೀತಾ ಇರುವಂತ ಘಟನೆ ನಡೀತಾ ಇದೆ ಅಂತಂದ್ರೆ ಕಾಂಗ್ರೆಸ್ಗೆ ಎಷ್ಟು ಮದ ಬಂದಿದೆ ಅಂತ ನಾವು ಯೋಚನೆ ಮಾಡಬೇಕು. भाई बहनों, हमारी बेंगलुरु की पहचान उसके झील से है, लेक से है, लेकिन बीते 5 वर्षों में इतिहास पर भी धब्बा लगा दिया इस सरकार ने और सिटी ऑफ लेक्स आज सिटी ऑफ बर्निंग लेक्स में परिवर्तित हो गया। ನಮ್ಮ ಬೆಂಗಳೂರಿಗೆ ಇರುವಂತ ಇನ್ನೊಂದು ಖ್ಯಾತಿ ಅಂತಂದ್ರೆ ಇದು ಕೆರೆಗಳ ಒಂದು ಮಹಾನಗರ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ಆ ಒಂದು ಇತಿಹಾಸದ ಉಜ್ವಲ ಪುಟಕ್ಕೆ ಕೂಡ ಮಸಿ ಬೆಳೆದಿದೆ. ಇವತ್ತು ಇದು ಕೆರೆಗಳ ಮಹಾನಗರವಾಗಿ ಉಳಿದಿಲ್ಲ, ಬೆಂಕಿ ಹತ್ತಿ ಉಳಿಯುವಂತ ಕೆರೆಗಳ ಮಹಾನಗರವಾಗಿ ಪರಿವರ್ತನೆಯಾಗಿದೆ. बेलंडूर लेक की आग, उसकी जान, उसकी आग उगलती तस्वीरें ये सरकारी की नाकामी का परिचय दे रही है। जहां पानी बहता था वहां आज केमिकल बह रहा है, ये हाल इन्होंने करके रखा है। ಬೆಳ್ಳಂದೂರು ಕೆರೆಯ ಆ ಬೆಂಕಿ, ಬೆಳ್ಳಂದೂರು ಕೆರೆಯ ಆ ಹೊಗೆ, ಎಲ್ಲಿ ನೀರು ಹರಿತಾ ಇತ್ತು ಅಲ್ಲಿ ಇವತ್ತು ಕೆಮಿಕಲ್ ಹರಿಯುವಂತ ಸ್ಥಿತಿ ನಿರ್ಮಾಣ ಆಗಿದೆ, ಅಲ್ಲಿ ಬೆಂಕಿ ಹತ್ತಿ ಉರಿಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ. नाड़ प्रभु कैंपे गौड़ा जी ने जिसे झीलों का शहर बना दिया था, आज उसकी पहचान खतरे में पड़ गई है। मैं आपको वादा करने आया हूं मेरे भाइयों बहनों, भारतीय जनता पार्टी की सरकार बनाइए, हम उस महान विरासत को आपको वापस ला करके देंगे, ये मैं वादा करता हूं। ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಈ ಬೆಂಗಳೂರು, ಆತ ಕಟ್ಟಿದಂತ ಕೆರೆಗಳು, ಆ ಕೆರೆಗಳು ಬತ್ತಿ ಹೋಗಿ ಬೆಂಕಿ ಹತ್ತಿಕೊಂಡು ಉರಿಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಮಗೊಂದು ಸಲ ಅವಕಾಶ ಕೊಡಿ. ಆ ನಾಡಪ್ರಭು ಕೆಂಪೇಗೌಡರ ಪರಂಪರೆಯ ಆ ಕೆರೆಗಳ ಬೆಂಗಳೂರನ್ನ ನಾನು ವಾಪಸ್ ಕೊಡ್ತೇನೆ ಎನ್ನುವಂತ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. मुझे गर्व है कि बेंगलुरु के कई नौजवान, कई युवा संगठन, कई एनजीओ दिन रात बेंगलुरु को स्वच्छ रखने के लिए खुद काम करते हैं। मैंने कई बार मेरी मन की बात में गौरवपूर्ण रूप से इसका उल्लेख किया है, लेकिन सरकार ने वेस्ट मैनेजमेंट का जो काम करना चाहिए उस पे पूरी तरह ये विफल रहे और उसका परिणाम आज गार्बेज सिटी के रूप में परिवर्तित हो गया। ಬೆಂಗಳೂರಿನ ನವಯುವಕರು, ಬೆಂಗಳೂರಿನ ಸ್ವಯಂ ಸೇವಾ ಸಂಘಟನೆಗಳು, ಬೆಂಗಳೂರಿನ ನಾಗರಿಕರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಇಡೀ ದೇಶದಲ್ಲೇ ನನಗೆ ಸಾಥ್ ಕೊಟ್ಟವರು ಯಾರು ಅಂತಂದ್ರೆ ಬೆಂಗಳೂರಿನ ನೀವು ಯುವಕರು ನನಗೆ ಸಾಥ್ ಕೊಟ್ಟಿದ್ದೀರಿ.
ಪರಿವರ್ತನೆ ಮಾಡಿದಂತ ಪಾಪ कांग्रेस सरकार। मेरे प्यारे भाइयों बहनों, मैं आपसे एक सवाल पूछता हूं, आप मुझे बताइए, जहां पर स्मार्ट सिटीजन हो, जहां के सिटीजन स्मार्ट हो, जहां स्मार्ट सिटीजन हो, उस राज्य में स्मार्ट सिटी बनने में कोई देर लग सकती है क्या? ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಎಲ್ಲಿ ನಿಮ್ಮಂತ ಸ್ಮಾರ್ಟ್ ನಾಗರಿಕರಿದ್ದಾರೆ, ಇಂಥ ಸ್ಮಾರ್ಟ್ ನಾಗರಿಕರಿರುವಂತ ಬೆಂಗಳೂರು ಸ್ಮಾರ್ಟ್ ಸಿಟಿ ಆಗೋದಕ್ಕೆ ತಡ ಆಗತ್ತಾ ನಿಮಗೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ। देश भर में स्मार्ट मिशन चल रहा है, स्मार्ट सिटी का मिशन चल रहा है। कर्नाटक को 7 शहरों को बेंगलुरु सहित 7 स्मार्ट सिटी बनाने का प्रकल्प मिला हुआ है। भारत सरकार मदद कर रही है, 836 करोड़ रुपया, 836 करोड़ रुपए इनको दिए गए। लेकिन ऐसी सरकार है कि अब तक स्मार्ट सिटी के काम के लिए जिसका फायदा बेंगलुरु को सामान्य नागरिक को मिलने वाला था, 836 करोड़ में से सिर्फ 12 करोड़ रुपया अब तक वो खर्च कर पाए हैं। 824 करोड़ रुपए ऐसे के ऐसे पड़े हुए हैं। ಕರ್ನಾಟಕದ ಮಹಾನಗರಗಳನ್ನ ಅದನ್ನ ಸುಸಜ್ಜಿತ ಮಹಾನಗರಗಳನ್ನ ಮಾಡಬೇಕು, ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೇಳಿ ನನ್ನ ಸರ್ಕಾರ 7 ಮಹಾನಗರಗಳನ್ನ ಆಯ್ಕೆ ಮಾಡಿದೆ। ಆ 7 ಮಹಾನಗರದಲ್ಲಿ ಬೆಂಗಳೂರು ಕೂಡ ಒಂದು। ಅದಕ್ಕೆ ನಾನು ಕೇಂದ್ರದಿಂದ 836 ಕೋಟಿ ರೂಪಾಯಿ ಕೊಟ್ಟೆ। ಆ 836 ಕೋಟಿ ರೂಪಾಯಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಖರ್ಚು ಮಾಡಿದ್ದು 12 ಕೋಟಿ ರೂಪಾಯಿ ಮಾತ್ರ। ಇನ್ನ 824 ಕೋಟಿ ರೂಪಾಯಿ ಹಾಗೆ ಇದೆ। ಹೀಗೆ ಖರ್ಚು ಮಾಡದೆ ಇದ್ರೆ ಕೊಟ್ಟ ಹಣವನ್ನ ಬೆಂಗಳೂರು ಸ್ಮಾರ್ಟ್ ಹೇಗಾಗುತ್ತೆ, ಕರ್ನಾಟಕದ ಮಹಾನಗರಗಳು ಸ್ಮಾರ್ಟ್ ಹೇಗಾಗುತ್ತೆ? आज पूरे देश में गांव में भी खुले में शौच से मुक्ति लेने के लिए महिलाएं मैदान में है, आंदोलन चल रहे हैं, अभियान चल रहा है। कई राज्यों ने अपने प्रदेश के सभी अर्बन बॉडीज को ओपन डेफिकेशन फ्री, खुले में शौच से मुक्त कर दिया है। लेकिन इस सरकार का कारनामा देखिए, जो नारी के गौरव का विषय है, नारी की इज्जत का विषय है, सभ्य समाज की सांस्कृतिक पहचान का विषय है, वो टॉयलेट के काम को भी, खुले में शौच की मुक्ति में भी ये सरकार पूरी तरह विफल गई। और 277 अर्बन बॉडी में से सिर्फ 110 अर्बन बॉडी को ही अभी तक ओपन डेफिकेशन फ्री कर पाए हैं। इससे बड़ी बुरी क्या स्थिति हो सकती है? ಬಯಲಲ್ಲಿ ಶೌಚ ಮಾಡಬಾರದು ಅನ್ನುವಂತ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಏನಿದೆ, ಅದಕ್ಕೋಸ್ಕರ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ। ಇಡೀ ದೇಶದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಇದನ್ನ 100ಕ್ಕೆ 100ರಷ್ಟು ಜಾರಿಗೆ ತಂದಿದ್ದಾರೆ। ವಿಶೇಷವಾಗಿ ನಮ್ಮ ತಾಯಂದಿರ, ಅಕ್ಕ ತಂಗಿಯರ, ನಮ್ಮ ಮಹಿಳೆಯರ, ನಮ್ಮ ಹೆಣ್ಣು ಮಕ್ಕಳ ಗೌರವದ ಸನ್ಮಾನದ ಪ್ರಶ್ನೆ ಇದು। ಆದ್ರೆ ಇಂಥ ಒಂದು ಸೂಕ್ಷ್ಮ ವಿಚಾರದಲ್ಲಿ ಕೂಡ ಕರ್ನಾಟಕ ಸರ್ಕಾರ ಎಷ್ಟು ಹಿಂದೆ ಬಿದ್ದಿದೆ ಅಂತಂದ್ರೆ, ಇಡೀ ಕರ್ನಾಟಕದಲ್ಲಿರುವಂತ 277 ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಕೇವಲ 110 ಕಡೆ ಮಾತ್ರ ಬಯಲಲ್ಲಿ ಶೌಚ ಮುಕ್ತವನ್ನಾಗಿ ಮಾಡಿದ್ದಾರೆ। ಇಷ್ಟು ಕಾಳಜಿ ಕಮ್ಮಿರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ। अब कांग्रेस पार्टी ने सार्वजनिक जीवन में एक निम्न स्तर का नया तरीका अपनाया है। झूठ बोलो, बार बार झूठ बोलो, हर बार झूठ बोलो, जहां भी जाओ झूठ बोलो, जो भी बोले झूठ बोले, बार बार बोले, जोर से बोले, दिन रात बोले। यही उन्होंने कारनामा चलाया है ताकि देश की जनता भ्रमित हो जाए। ಕಾಂಗ್ರೆಸ್ನವರು ಈ ಚುನಾವಣೆಯಲ್ಲಿ ಹೊಸ ಪದ್ಧತಿಯನ್ನು ಅನುಸರಿಸಿದ್ದಾರೆ। ಆ ಹೊಸ
ಪ್ರಚಾರದ ತಂತ್ರ ಅಂದ್ರೆ ಸುಳ್ಳು ಹೇಳೋದು, ಮತ್ತೆ ಮತ್ತೆ ಸುಳ್ಳು ಹೇಳೋದು, ಹಗಲು ರಾತ್ರಿ ಸುಳ್ಳು ಹೇಳೋದು, ಜೋರಾಗಿ ಸುಳ್ಳು ಹೇಳೋದು, ಯಾವಾಗಲೂ ಸುಳ್ಳು ಹೇಳೋದು, ಗಟ್ಟಿಯಾಗಿ ಸುಳ್ಳು ಹೇಳೋದು. ಸುಳ್ಳು ಹೇಳುವುದೇ ಸುಳ್ಳೇ ನಮ್ಮ ಮನೆ ದೇವರು ಅಂತೇಳಿ ಸಿದ್ದರಾಮಯ್ಯನವರು ಘೋಷಿಸಿಕೊಂಡಿದ್ದಾರೆ. कांग्रेस पार्टी पिछले मैनिफेस्टो में 5 साल में क्या काम किया उसका हिसाब नहीं दे रहे। कांग्रेस के नेता जितने घूम रहे हैं नीचे से ऊपर तक, मोदी तुमने क्या किया, मोदी तुमने क्या किया, मोदी तुमने क्या किया। अरे कर्नाटक का चुनाव है, आपने 5 साल किया, क्या किया, कैसे किया, क्यों किया, किसके लिए किया, जरा जनता को बताओ तो। 5 ವರ್ಷ ಕಾಂಗ್ರೆಸ್ನವರು ಈ 5 ವರ್ಷದ ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಮೋದಿ ನನಗೆ ಕೇಳ್ತಾ ಇದ್ದಾರೆ, ನೀವು ಏನ್ ಮಾಡಿದಿರಿ, ನೀವೇನ್ ಮಾಡಿದಿರಿ, ನೀವೇನ್ ಮಾಡಿದಿರಿ ಅಂತ ಹೇಳಿ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದು ವಿಧಾನಸಭಾ ಚುನಾವಣೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಏನ್ ಮಾಡಿದ್ರಿ, ಯಾವಾಗ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಯಾಕೆ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೇನೆ. अब फिर से एक बार कर्नाटक की जनता को गुमराह करके वो जो मैनिफेस्टो लाए हैं, मैं उसकी कुछ बातों का उल्लेख करना चाहता हूं। ये उनकी हिम्मत देखिए, जहां राय भी नहीं है उसको पर्वत के रूप में कैसे प्रस्तुत करना, इसकी महारत शायद दुनिया में कहीं राजनीतिक जीवन में नहीं मिलेगी जो कांग्रेस के राजनीतिक कल्चर में है। ನೋಡಿ, ಕಾಂಗ್ರೆಸ್ನವರು ಹೇಗೆ ಸುಳ್ಳಿನ ಕಂತೆಗಳನ್ನು ಹೇಳಿ ಅವರ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ಬರೆದಿಟ್ಟಿದ್ದಾರೆ ಎನ್ನುವುದರ ಉದಾಹರಣೆ ನಾನು ನಿಮಗೆ ಕೊಡ್ತೇನೆ. ಒಂದು ಸಾಸಿವೆ ಕಾಳನ್ನು ಕೂಡ ಪರ್ವತವನ್ನಾಗಿ ಮಾಡುವಂತ ಒಂದು ಕಲೆ ಯಾರಿಗಾದ್ರೂ ಸಿದ್ಧಿಸಿದೆ ಅಂತಂದ್ರೆ ಅದು ಕಾಂಗ್ರೆಸ್ಗೆ ಸಿದ್ಧಿಸಿದೆ ಅಂತ ಹೇಳ್ಬೋದು. ಅದರ ಉದಾಹರಣೆಯನ್ನು ನಾನು ನಿಮಗೆ ಕೊಡೋನಿದ್ದೇನೆ. उनका हवाई मैनिफेस्टो देख लीजिए। इस हवाई मैनिफेस्टो में उन्होंने कहा है कि दोबारा अगर आप उनको मौका देंगे तो आईटी सेक्टर में $300 अरब का कारोबार खड़ा कर देंगे। भाइयों बहनों, अरे कुछ तो कम करो, जरा जमीन पर रह करके बोलो, झूठ ऐसा बोलो कम से कम जनता के गले उतरे। लेकिन ये कर्नाटक की जनता को ऐसा मान के बैठे हैं कि किसी प्रकार का भी झूठ बोलने की हिम्मत करते हैं। ಎಷ್ಟರ ಮಟ್ಟಿಗೆ ಸುಳ್ಳು ಹೇಳಿದ್ದಾರೆ ಅಂತಂದ್ರೆ, ಕರ್ನಾಟಕದ ಐಟಿ ಕ್ಷೇತ್ರದಲ್ಲಿ $300 ಬಿಲಿಯನ್ ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿ. ನಾನು ಕಾಂಗ್ರೆಸ್ನವ್ರಿಗೆ ಇಷ್ಟೇ ಹೇಳ್ತೇನೆ, ಸುಳ್ಳು ಹೇಳೋದಾದ್ರೂ ಕೂಡ ಜನಸಾಮಾನ್ಯರು ಸ್ವಲ್ಪ ಆದ್ರೂ ಒಪ್ಪಿಕೊಳ್ಳುವಂತಹ ಸುಳ್ಳುಗಳನ್ನ ಹೇಳಿ ಜಾರಿಗೆ ಬಾರದೇ ಇರುವಂತಹ ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತ ಅಬದ್ಧಗಳನ್ನ ಸುಳ್ಳುಗಳನ್ನ ಹೇಳಬೇಡಿ. उनका जीडीपी और 5 साल का इतिहास देखते हुए ये पूरी तरह असंभव बातें बता रहे हैं। ಕರ್ನಾಟಕದ ಅಭಿವೃದ್ಧಿ ದರವನ್ನು ನೋಡಿದ್ರೆ ಅವರು ಹೇಳ್ತಾ ಇರುವಂತಹ ಈ ಐಟಿ ಪ್ರಗತಿ ಇದು ಅಸಾಧ್ಯವಾದದ್ದು. उसी प्रकार से उन्होंने बायोटेक इंडस्ट्री के लिए कहा और उसमें भी उन्होंने 5 वर्ष में $50 अरब की बातें कही है। ये भी आंकड़ों के हिसाब से कहीं पूरे भारत का हिसाब लगाए तो भी मेल बैठने वाली बातें नहीं है। ऐसे गप मारना, क्या मैनिफेस्टो जैसी पवित्र चीज जहां जनता को वादा देते हो, वोट मांगते हो और ऐसे खेल खेलते हो। ಯಾ ಬಯೋಟೆಕ್ ಕ್ಷೇತ್ರದಲ್ಲಿ ಕೂಡ ಇದೇ ರೀತಿ ಸುಳ್ಳು ಹೇಳಿದ್ದಾರೆ. $50 ಬಿಲಿಯನ್ ನಾವು ಪ್ರಗತಿಯನ್ನು ಸಾಧಿಸ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ಅಲ್ರಿ, ಇಡೀ ಭಾರತದ ಅಂಕಿ ಸಂಖ್ಯೆಯನ್ನು ಒಟ್ಟಿಗೆ ಸೇರಿಸಿದ್ರು ಕೂಡ ಈ ಅಭಿವೃದ್ಧಿ ಸಾಧಿಸಲಿಕ್ಕೆ ಸದ್ಯದಲ್ಲಿ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ಸುಳ್ಳನ್ನ ಕಾಂಗ್ರೆಸ್ನವರು ನಮ್ಮ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದಾರೆ. पिछले मैनिफेस्टो में उन्होंने कहा था हर डिस्ट्रिक्ट में सुपर स्पेशलिस्ट हॉस्पिटल बनाएंगे, हर डिस्ट्रिक्ट में एक, ये उनका वादा था। 5 साल में कुछ नहीं किया।
अब बदल पलट गए, अब कहते हैं 3 डिस्ट्रिक्ट में एक सुपर स्पेशलिस्ट बनाएंगे। भाइयों बहनों, ये कितना आप लोगों की आंखों में धूल झोंक रहे हैं। ये हवाई बातें करते हैं और मैनिफेस्टो के नाम पर इस प्रकार से वोट मांगने का तरीका कर्नाटक की जनता कांग्रेस को कभी माफ नहीं करेगी। ಇನ್ನೊಂದು ಉದಾಹರಣೆ ನೋಡಿ, ಹೋದ ಸತಿ 2013ರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರು, ಪ್ರತಿಯೊಂದು ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅದು ಮಾಡಲಿಲ್ಲ. ಒಂದೇ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿಲ್ಲ. ಈಗ ಪಲ್ಟಿ ಹೊಡೆದಿದ್ದಾರೆ. ಪಲ್ಟಿ ಹೊಡೆದು ಹೇಳಿದ್ದಾರೆ 3 ಜಿಲ್ಲೆಯ ಮಧ್ಯದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಅಂದ್ರೆ ಹೀಗೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಪವಿತ್ರವಾದಂತ ಒಂದು ಪ್ರಣಾಳಿಕೆಗೆ ದ್ರೋಹವನ್ನು ಬಗೆತಾ ಇದ್ದಾರೆ. ಈ ರೀತಿ ಕೇವಲ ಗಾಳಿಯಲ್ಲಿ ಮಾತನಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಮತ ಓಟು ಸಿಗೋದಿಲ್ಲ. हमारे पड़ोस में रामनगर सिल्क की दुनिया में, क्वालिटी सिल्क की दुनिया में रामनगर का योगदान बहुत बड़ा है। भारतीय जनता पार्टी का संकल्प है, हमारी सरकार का संकल्प है कि हमारा इस क्वालिटी सिल्क का उत्पादन 2 गुना करना। 2022 आजादी के 75 साल होने के पहले इस काम को सिद्ध करना और दुनिया में से जो सिल्क लाना पड़ता है उस इंपोर्ट बंद करना पड़े, रामनगर के हमारे लोगों की ताकत बढ़े। और इसके लिए 2000 करोड़ रुपए का प्रावधान ऑलरेडी भारत सरकार ने कर दिया। ನಮ್ಮ ಪಕ್ಕದ ಜಿಲ್ಲೆ ರಾಮನಗರ ರೇಷ್ಮೆಯ ಒಂದು ಕೇಂದ್ರ. ಆ ರೇಷ್ಮೆಯ ಕೇಂದ್ರವನ್ನು ಅಭಿವೃದ್ಧಿಪಡಿಸೋದು ನಮ್ಮ ಸರ್ಕಾರದ ಒಂದು ದೃಢ ನಿಶ್ಚಯ. ಇವತ್ತು ಹೊರಗಡೆಯಿಂದ ನಾವು ರೇಷ್ಮೆಯನ್ನು ಆಮದು ಮಾಡಿಕೊಳ್ತಾ ಇದ್ದೇವೆ. ಆದ್ರೆ ನಮ್ಮಲ್ಲಿ ಎಷ್ಟು ಉತ್ತಮ ರೇಷ್ಮೆ ಬೆಳಿಬೇಕು ಅಂತಂದ್ರೆ ಮುಂಬರುವಂತಹ ದಿನದಲ್ಲಿ 2 ಪಟ್ಟು ರೇಷ್ಮೆ ಉತ್ಪಾದನೆ ಜಾಸ್ತಿ ಆಗಬೇಕು. ಆ ರೇಷ್ಮೆ ಉತ್ಪಾದನೆ ಸಲುವಾಗಿ ಭಾರತ ಸರ್ಕಾರ 2,000 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದೆ ಅಂತ ನಾನು ಇಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. भाइयों बहनों, आपका उत्साह देख करके लगता है कि मैं बोलता ही चला जाऊं, लेकिन वहां से हेलीकॉप्टर वाले मैसेज भेज रहे हैं कि 6:20 को टेक ऑफ करना पड़ेगा। लेकिन भाइयों बहनों, आज तो मुझे निकलना पड़ रहा है, लेकिन आपको वादा करता हूं, दिल्ली की सरकार कर्नाटक के साथ है। आपके उज्जवल भविष्य के लिए हम आपके साथ हैं। ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೇನೆ. ನನಗೆ ನಿಮ್ಮನ್ನು ನೋಡಿ, ಈ ಜನಸಾಗರವನ್ನು ನೋಡಿ ಮಾತನಾಡಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಹೆಲಿಕಾಪ್ಟರ್ ಪೈಲಟ್ ನನಗೆ ಸಂದೇಶ ಕಳಿಸ್ತಾ ಇದ್ದಾನೆ, ಮೋದಿ ಅವರೇ ಇನ್ನು 5-6 ನಿಮಿಷದಲ್ಲಿ ನೀವು ಹಾರಬೇಕಿಲ್ಲಿಂದ ಅಂತ ಹೇಳಿ. ಆದ್ರೆ ನಾನು ನಿಮ್ಮೆಲ್ಲರಿಗೂ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ದಿಲ್ಲಿ ಸರ್ಕಾರ, ಮೋದಿ ಸರ್ಕಾರ ಕರ್ನಾಟಕದ ಜೊತೆಗಿದೆ, ಕರ್ನಾಟಕದ ಜನತೆ ಜೊತೆಗಿದೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. सुबह 9 बजे 4 तारीख को सुबह 9 बजे मैं वीडियो ब्रिज के माध्यम से कर्नाटक के महिला कार्यकर्ताओं के साथ, महिला जागरूक महिलाओं के साथ, मतदाताओं के साथ कल वीडियो ब्रिज से दिल्ली से मैं बात करने वाला हूं। कल सुबह 9 बजे ನಾಳೆ ಬೆಳಿಗ್ಗೆ 9 ಗಂಟೆಗೆ ದಯವಿಟ್ಟು ಎಲ್ಲರೂ ನೆನಪಿಟ್ಕೊಳ್ಳಿ. ನಿಮ್ಮ ಟಿವಿಗಳನ್ನ, ಮೊಬೈಲ್ಗಳನ್ನ ಆನ್ ಮಾಡಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ವಿಡಿಯೋ ಬ್ರಿಡ್ಜ್ನ ಮುಖಾಂತರವಾಗಿ ನಮ್ಮ ಕರ್ನಾಟಕದ ಕೋಟ್ಯಾಂತರ ನನ್ನ ತಾಯಂದಿರ, ಅಕ್ಕ ತಂಗಿಯರ, ನಮ್ಮ ಹೆಣ್ಣು ಮಕ್ಕಳ, ಮಹಿಳೆಯರ ಜೊತೆಯಲ್ಲಿ ನಾನು ಸಂವಾದವನ್ನು ಮಾಡಲಿದ್ದೇನೆ. ದಯವಿಟ್ಟು ಮೋದಿ ಮಾತನ್ನ ಕೇಳಿ. स्वच्छ, सुंदर, सुरक्षित कर्नाटक निर्मिसोಣ. ಬನ್ನಿ ಎಲ್ಲರೂ ಕೈ ಜೋಡಿಸಿ. ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ಸರ್ಕಾರ ಬದಲಿಸಿ, ಸರ್ಕಾರ ಬದಲಿಸಿ, ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ.
ऐसी बीजेपी ಗೆಲ್ಲುತ್ತೆ. बहुत बहुत धन्यवाद. बोलो भारत माता की, नरेंद्र मोदी जी की, नरेंद्र मोदी जी की. ಸರ್ಕಾರ ಬದಲಿಸಿ, ಸರ್ಕಾರ ಬದಲಿಸಿ. ನಮ್ಮೆಲ್ಲರನ್ನ ಕುರಿತು ಮಾತಾಡಿದಂತಹ ವಿಶ್ವ ಕಂಡಂತಹ ಶ್ರೇಷ್ಠ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜನತೆ ಪರವಾಗಿ ಬೆಂಗಳೂರು